Good morning, students. As a part of learning the concept of inclusive education, today we shall see the next part of unit number 3, that is Convention of Right of Act of 1992. ಸಮನ್ವಯ ಶಿಕ್ಷಣದಲ್ಲಿ ನಾವು ಹಲವಾರು ವಿಷಯಗಳನ್ನ ತಿಳಿತಾ ಬರ್ತಾ ಇದ್ವಿ. ಇಂದಿನ ಅವಧಿಯಲ್ಲಿ ನಾವು 1992ರಲ್ಲಿ ಹಕ್ಕಿನ ಸಮಾವೇಶ ಅಂತ ಏನಾಯ್ತು, ವಿಶೇಷವಾಗಿ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅಂಗವೈಕಲ್ಯತೆಯನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಆದಂತಹ ಒಂದು ಸಮಾವೇಶ that was held at the international level. As well, it was happened in the year 1992. It is known as the Convention of Right of Act 1992. So, ಈ ಒಂದು ಸಮ್ಮೇಳನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವುದರಿಂದ ಇದನ್ನ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ, ವಿಶೇಷವಾಗಿ ಹಕ್ಕಿನ ಕಾಯ್ದೆಗೆ ಸಂಬಂಧಪಟ್ಟಂತಹ ಒಂದು ಸಮಾವೇಶ, ಹಕ್ಕಿನ ಕಾಯ್ದೆಯ ಸಮಾವೇಶ 92 ಅಂತ ಹೆಸರಿನಿಂದ ಕರೀತಾ ಇದ್ದೀವಿ. ಸೊ ಅದು ಏನನ್ನೆಲ್ಲ ಒಳಗೊಂಡಿದೆ, ಯಾವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಸಮ್ಮೇಳನ ಆಯಿತು, ಅದು ನಿರ್ದಿಷ್ಟಪಡಿಸಿದಂತ ಕೆಲವೊಂದಷ್ಟು ಆಯಾಮಗಳು ಏನು, ಉದ್ದೇಶಗಳು ಏನಾಗಿದ್ದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದಾಗಿ ಅದರ ಕೆಲವೊಂದಷ್ಟು ಆಯಾಮಗಳನ್ನ ನಾನು ಈಗಾಗಲೇ ಹೇಳಿದಾಗೆ ನ್ಯಾಷನಲ್ ಅಂಡ್ ಸ್ಟೇಟ್ ಪಾಲಿಸೀಸ್ ನಲ್ಲಿ ಬರ್ತದೆ, ಕನ್ವೆನ್ಷನ್ ಆಫ್ ರೈಟ್ ಆಫ್ ಆಕ್ಟ್ 1992. ಅದರ ನಂತರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಕೆಲವೊಂದಷ್ಟು ಆಯಾಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರೋಣ. ಸೊ ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಕ್ಚುಲಿ ಕನ್ವೆನ್ಷನ್ ಆಫ್ ರೈಟ್ ಆಫ್ ಆಕ್ಟ್ 1992, ಹಕ್ಕಿನ ಕಾಯ್ದೆಯ ಸಮಾವೇಶ 92 ಏನು ಅನ್ನೋದನ್ನ ನೋಡ್ತಾ ಬರೋಣ. As the name itself indicates, it is a convention which is held in the year 1992, which specifically talk about the rights of the disabled. ಸಾಮಾನ್ಯವಾಗಿ ಅಸಮರ್ಥರು ಅಥವಾ ಅಶಕ್ತತೆಯನ್ನ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಅಥವಾ ವಿದ್ಯಾರ್ಥಿಗಳ ಅಥವಾ ಆ ಜನರ ಹಕ್ಕಿನ ಸಲುವಾಗಿ ಒಂದು ಸಮ್ಮೇಳನ ಜರುಗುತ್ತದೆ. ಆ ಸಮ್ಮೇಳನದಲ್ಲಿ ಕೈಗೊಂಡಂತಹ ನಿರ್ಣಯಗಳೇನು, ಯಾವೆಲ್ಲ ಅಂಶಗಳನ್ನ ಅದರಲ್ಲಿ ತಿಳಿಸಲಾಯಿತು, ಯಾವೆಲ್ಲ ರೀತಿಯಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. So as a part of initiation of this Convention of Right of Act 1992, let us try to understand when actually this was taken place and what is the background of the Right of Act 1992. ಹಾಗಾದ್ರೆ ಈ ಒಂದು ಸಮಾವೇಶದ, ಈ ಸಮ್ಮೇಳನದ ಹಿನ್ನೆಲೆ ಅಥವಾ ಅದರ ಪರಿಚಯವನ್ನು ನೋಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. What is the UN Convention on Rights of the Child? That is the thing that we need to understand now. That is the act that we need to understand as per its background as well as the introduction is considered. ಅದರ ಪರಿಚಯವನ್ನು ಮಾಡುವಂತ ನಿಟ್ಟಿನಲ್ಲಿ ಹೇಳೋದಾದ್ರೆ, the UN Convention on Rights of the Child is a comprehensive internationally binding agreement on the rights of the children, which was actually adopted by United Nations organization, that is General Assembly, in the year 1989. 1989ರಲ್ಲಿ ನಾವೇನು ವಿಶ್ವಸಂಸ್ಥೆ ಅಂತ ಕರಿತೀವಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜಾರಿಗೆ ತರಲಿಕ್ಕೆ ಒಂದು ಸಮ್ಮೇಳನದಲ್ಲಿ ಈ ಒಂದು ವಿಶೇಷವಾಗಿ ಅಸಮರ್ಥರು ಅಥವಾ ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಸದಭಿರುಚಿಗಾಗಿ ಅಥವಾ ಅವರ ಒಂದು ಒಳಿತಿಗಾಗಿ ಹುಟ್ಟುಕೊಂಡಂತ ಒಂದಷ್ಟು ಕಾಯ್ದೆಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ಅವುಗಳಲ್ಲಿ ಬರುವಂತಹ ಕೆಲವೊಂದಷ್ಟು ಅಂಶಗಳನ್ನು ನೋಡೋದಾದ್ರೆ, ಇದರ ಹೆಸರೇ ಸೂಚಿಸುವಾಗೆ ಇಲ್ಲಿ ವಿಶೇಷವಾಗಿ ಅಸಮರ್ಥ ಮಗು ಅಂತ ನಾವು ವ್ಯಾಖ್ಯಾನಿಸ್ತಾ ಇದ್ವಿ. ಆ ಅಸಮರ್ಥ ಮಗುವಿನ ಲಕ್ಷಣಗಳನ್ನ ಸರಿಯಾಗಿ ಮತ್ತು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ಹಾಗೇನೆ ಅವುಗಳನ್ನ ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದಂತಹ ಒಂದು ಒಡಂಬಡಿಕೆಯ ತತ್ವ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಇದನ್ನ ವಿಶ್ವಸಂಸ್ಥೆ ಅಂತ ನಾವೇನು ಇಡೀ ಜಗತ್ತಿನಲ್ಲಿ ಪರಿಗಣಿಸ್ತೀವಿ. ಆ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 1989ರಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತದೆ. ಇಟ್ ಈಸ್ ಮೋಸ್ಟ್ ವೈಡ್ಲಿ ರೆಟಿಫೈಡ್ ಹ್ಯೂಮನ್ ರೈಟ್ಸ್ ಟ್ರೀಟಿ ಇನ್ ದ ಹಿಸ್ಟ್ರಿ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. So this is as per its contribution for the welfare of disabilities considered. It is known till today as one of the important human rights treaty. ಮಾನವ ಹಕ್ಕುಗಳ ಅತ್ಯಂತ ಅದ್ಭುತವಾದಂತಹ ಒಂದು ಒಪ್ಪಂದ. ಇತಿಹಾಸವನ್ನು ನೋಡ್ತಾ ಹೋಗೋದೇ ಆದ್ರೆ ನಾವು ಮಾನವ ಹಕ್ಕುಗಳು, ವಿಶೇಷವಾಗಿ ಅಂಗವೈಕಲ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಇರುವಂತಹ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಕೊಟ್ಟಿದ್ದು ಈ ಒಂದು ಹಕ್ಕಿನ ಕಾಯ್ದೆಯ ಸಮಾವೇಶ. All countries have ratified it with the exception of the United States of America and Somalia. Then later they were also agreed to follow the same. ಏನನ್ನು ಹೇಳ್ತದೆ ಇದು, ಏನನ್ನು ಒಳಗೊಂಡಿದೆ ಅನ್ನೋದನ್ನು ನೋಡ್ತಾ ಬರೋಣ. There are 4 important general principles which as per definition of right. Good morning, sir.
The four general principles, ಸಾಮಾನ್ಯ ತತ್ವಗಳು ಏನನ್ನು ಒಳಗೊಂಡಿತ್ತು ಇದನ್ನು ನೋಡಿದ್ರೆ, that all the rights guaranteed by the convention must be available to all children without discrimination of any kind, as there are some of the articles which speaks about the right of the act of disables. ಸಾಮಾನ್ಯವಾಗಿ ಈ ಅಂಗವೈಕಲ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಹುಟ್ಟುಕೊಂಡಂತಹ ಕಾಯ್ದೆಗಳನ್ನ ಇದರಲ್ಲಿ ಹಲವಾರು ಕಲಮುಗಳ ರೂಪದಲ್ಲಿ ವ್ಯಕ್ತಪಡಿಸ್ತದೆ. ಅದರಲ್ಲಿ ಮುಖ್ಯವಾಗಿ 4 ಅಂಶಗಳನ್ನು ನಾವು ಸಾಮಾನ್ಯ ತತ್ವಗಳಾಗಿ ನೋಡ್ತೀವಿ. ಮೊದಲನೇದು ಏನ್ ಹೇಳ್ತದೆ ಅಂದ್ರೆ, that the first principle of this act is about the rights guaranteed by convention must be available to all children without discrimination of any kind. Article 2 says that whatever the guiding principles given by this act should be guaranteed by every citizen, every country people to their children without discrimination of any kind. ಜಗತ್ತಿನ ಪ್ರತಿ ದೇಶ ಏನೇ ಒಂದು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಂತಹ ಪ್ರತಿ ರಾಷ್ಟ್ರ ಈ ಕಾಯ್ದೆ ಪ್ರಕಾರ ಏನ್ ಹೇಳ್ತದೆ ಅಂದ್ರೆ, ಪ್ರತಿ ರಾಷ್ಟ್ರವು ತನ್ನ ರಾಷ್ಟ್ರದ ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕಾಗಿ, ವಿಶೇಷವಾಗಿ ಅಂಗವೈಕಲ್ಯತೆಯಿಂದ ಬರ್ತಾ ಇರುವಂತಹ ವಿದ್ಯಾರ್ಥಿಗಳ ಯೋಗಕ್ಷೇಮಕ್ಕಾಗಿ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡುವ ಹಾಗಿಲ್ಲ. ಅವರು ಒಂದು ವೇಳೆ ಶಿಕ್ಷಣವನ್ನು ಪಡಿಲಿಕ್ಕೆ, ಉದ್ಯೋಗವನ್ನು ಪಡಿಲಿಕ್ಕೆ, ಯಾವುದಾದ್ರೂ ರೀತಿಯ ಸೌಲಭ್ಯಗಳನ್ನು ಪಡಿಲಿಕ್ಕೆ ಇಷ್ಟಪಟ್ಟರೆ ಅದಕ್ಕೆ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಅವರಿಗೆ ಬೇಕಾದಂತ ಎಲ್ಲ ರೀತಿಯ ಅವಕಾಶಗಳನ್ನ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಮೊದಲನೆಯ ತತ್ವ ಇದು ಹೇಳ್ತದೆ. ಅದು 2ನೇ ಕಲಮಿನ ಪ್ರಕಾರ. ಆಮೇಲೆ 3ನೇದಾಗಿ ಮತ್ತೊಂದು ಪ್ರಮುಖವಾದಂತಹ 2ನೇ ತತ್ವ ಅಂತಂದ್ರೆ, that the best interest of the child must be primary consideration in all actions concerning children. That is article number 3. So the best interest of the child must be primary consideration of all the action concerning children. ಜಗತ್ತಿನಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಏನು ವಿಶೇಷ ಆಸಕ್ತಿಗಳಿದಾವೆ, ಆ ಆಸಕ್ತಿಗಳಿಗೆ ಕೊಡಮಾಡುವಂತಹ, ಆಸಕ್ತಿಗಳನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲ ಸೂಕ್ತ ಕ್ರಮಗಳನ್ನು ಕೊಡಲಿಕ್ಕೆ ಸೂಕ್ತವಾದ ಅವಕಾಶಗಳನ್ನು ಮತ್ತು ಸೌಲಭ್ಯಗಳನ್ನ ಪ್ರತಿ ರಾಷ್ಟ್ರಗಳು ಮಾಡಬೇಕು ಅನ್ನುವಂಥ ಒಂದು ಅಂಶವನ್ನ, ಒಂದು ಪ್ರಮುಖವಾದಂತಹ ಸಾಮಾನ್ಯ ತತ್ವವನ್ನ 3ನೇ ಕಲಮಿನಲ್ಲಿ ನಾವು ನೋಡಬಹುದು. So as these are all speaking about the disability and their conditions, every country who are responsible for becoming the member of United Nations, they are responsible for implementing these kind of regulations in their respective states or the countries. I can say ತಮ್ಮ ರಾಷ್ಟ್ರ ಅಥವಾ ರಾಜ್ಯಗಳಲ್ಲಿ ಏನು ವಿಶ್ವಸಂಸ್ಥೆ ಒಡಂಬಡಿಕೆಗೆ ಒಳಪಟ್ಟಿದ್ದಾವೆ ಆ ಎಲ್ಲ ರಾಷ್ಟ್ರಗಳು ತಮ್ಮ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಅವರ ವಿಶೇಷ ಆಸಕ್ತಿಗಳನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಡಬೇಕು ಅನ್ನೋದು ಮತ್ತೊಂದು ಪ್ರಮುಖವಾದಂತಹ ಅಂಶ ಆಗಿತ್ತು. ನೆಕ್ಸ್ಟ್ ಈಸ್ ದಟ್ ಎವ್ರಿ ಚೈಲ್ಡ್ ಹ್ಯಾಸ್ ದ ರೈಟ್ ಟು ಲೈಫ್, ಸರ್ವೈವಲ್ ಅಂಡ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 6. ಆರ್ಟಿಕಲ್ 6 ಹೇಳುವ ಹಾಗೆ ಜಗತ್ತಿನಲ್ಲಿರುವಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ, ಒಂದು ಮಗು ಅಥವಾ ಮಕ್ಕಳು ಏನಾಗ್ತಾ ಇದೆ, ತಮ್ಮ ಜೀವನವನ್ನ ಜೀವಿಸುವ ಹಕ್ಕನ್ನ, ತಮ್ಮ ಜೀವನವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಬೇಕಾದಂತ ಎಲ್ಲ ರೀತಿಯ ಅವಕಾಶಗಳನ್ನ ಮತ್ತು ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂತ ಎಲ್ಲ ಸೂಕ್ತ ಸೌಲಭ್ಯಗಳನ್ನ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. ಎವ್ರಿ ಚೈಲ್ಡ್ ಇನ್ ದ ವರ್ಲ್ಡ್ ಹ್ಯಾವ್ ದ ರೈಟ್ ಟು ಲೀಡ್ ದ ಲೈಫ್, survive the life, as well as for the development of life, whatever the facilities or requirements are needed, those need to be enjoyed, or those all need to be experienced by every child in the country. So no child is excluded from these aspects according to article 6 of this convention of right of act 1992. ಆರ್ಟಿಕಲ್ ಕಲಂ 6ನೇ ಅಥವಾ ವಿಧಿ ಅಂತ ಏನ್ ಕರಿತೀವಿ ನಾವು, ಆ ಒಂದು ವಿಧಿಯ ಪ್ರಕಾರ ಏನ್ ಹೇಳ್ತದೆ ಅಂತಂದ್ರೆ, ಜಗತ್ತಿನ ಪ್ರತಿ ಮಗುವು ಸಹ ಜೀವಿಸುವ ಹಕ್ಕನ್ನು ಪಡೆದಿದೆ, ಜೀವನವನ್ನ ಸಾಗಿಸುವಂತಹ ಹಕ್ಕನ್ನು ಪಡೆದಿದೆ, ಹಾಗೆಯೇ ಜೀವನವನ್ನ ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂತ ಎಲ್ಲ ಅವಕಾಶಗಳನ್ನ ಪಡೆಯುವಂತ ಒಂದು ಹಕ್ಕನ್ನ ಹೊಂದಿದೆ ಅನ್ನೋದನ್ನ ಹೇಳ್ತಿದೆ. ಅಂದ್ರೆ ಇದರ ಉದ್ದೇಶ ಎಷ್ಟೇ, ಪ್ರತಿ ರಾಷ್ಟ್ರಗಳು ಸಹ ತಮ್ಮ ದೇಶದಲ್ಲಿರುವಂತಹ ಅಂಗವೈಕಲ್ಯತೆಯಿಂದ ಬರ್ತಾ ಇರುವಂತಹ ಪ್ರತಿಯೊಬ್ಬರ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತು ಅಂಶಗಳನ್ನ ಅನುಷ್ಠಾನ ತರಬೇಕು ಅನ್ನೋದಾಗಿತ್ತು ಅಷ್ಟೇ. ಆಮೇಲೆ ಕೊನೆಯ ಒಂದು ಸಾಮಾನ್ಯ ತತ್ವ ಈ ಒಂದು ಕಾಯ್ದೆ ಅಂತಂದ್ರೆ, that the child's views must be considered and taken into account in all matters affecting him or her. So whatever the matter which affects him or her, those all matters, either it may be personal matter or it may be any matter that they are all talking about, those matters should have to be considered and they must taken into account. Okay, ಅವುಗಳನ್ನ ಪ್ರಮುಖವಾಗಿ ಪರಿಗಣಿಸಬೇಕು ಮತ್ತು ಅವುಗಳನ್ನ ಗಮನದಲ್ಲಿಟ್ಟುಕೊಂಡು ಅವರ ವಿಶೇಷವಾದಂತಹ ಆಸಕ್ತಿ ಅಭಿರುಚಿಗಳನ್ನ ಬೆಳೆಸುವಂತ ದೃಷ್ಟಿಯಿಂದ that the child views must be considered and taken into account. ಅವರ ವೈಯಕ್ತಿಕ ಅಂಶಗಳಾಗಿರ್ಬೋದು ಅಥವಾ ಸಾಮಾಜಿಕ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಅವರ ಸರ್ವತೋಮುಖ ಬೆಳವಣಿಗೆ, ಅವನ ಮತ್ತು ಅವಳ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ
ಕಟ್ಟುಪಾಡುಗಳನ್ನ, ನಿಯಮಗಳನ್ನ, ಕಾರ್ಯಕ್ರಮಗಳನ್ನ ಅನುಷ್ಠಾನ ತರಬೇಕು ಅನ್ನೋದು ಆರ್ಟಿಕಲ್ 12ರ ಒಂದು ಉದ್ದೇಶ ಆಗಿತ್ತು. ಇವಷ್ಟು 4 ಪ್ರಮುಖವಾದಂತಹ ತತ್ವಗಳಾಗಿದ್ದಾವೆ. ಈ 4 ತತ್ವಗಳನ್ನ ಇಟ್ಕೊಂಡು ವಿ ನೀಡ್ ಟು ಫಾಲೋ ಸಮ್ ಆಫ್ ದ ಗೈಡೆಡ್ ಪ್ರಿನ್ಸಿಪಲ್ಸ್ ವಿಚ್ ಆರ್ 18 ನಂಬರ್ಸ್. ಸೊ ಇಲ್ಲಿ ನಾವು ಮುಂದುವರೆದು ಈ ಕನ್ವೆನ್ಷನ್ ಆಫ್ ರೈಟ್ ಆಫ್ ಆಕ್ಟ್ ನಲ್ಲಿ ಮುಂದುವರೆದು ನೋಡೋದಾದ್ರೆ ದೇರ್ ಆರ್ ಸಮ್ ಗೈಡೆಡ್ ಪ್ರಿನ್ಸಿಪಲ್ಸ್ ಆಫ್ ದ ಕನ್ವೆನ್ಷನ್. ಈ ಒಂದು ಸಮ್ಮೇಳನದಲ್ಲಿ ಕೊಟ್ಟಂತಹ ಮಾರ್ಗಸೂಚಿ ತತ್ವಗಳಿದಾವೆ. ಅವುಗಳು 8 ಇದಾವೆ ಸಂಖ್ಯೆಯಲ್ಲಿ. ಆ 8 ಏನು ತತ್ವಗಳನ್ನ ಪ್ರತಿ ರಾಷ್ಟ್ರಗಳು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. There are 8 guiding principles that underline in the convention which were mentioned in the article number 3 of its convention. ಈ ಒಂದು ಸಮ್ಮೇಳನದ 3ನೇ ಕಲಮಿನಲ್ಲಿ 8 ಪ್ರಮುಖವಾದಂತಹ ಮಾರ್ಗದರ್ಶಿ ತತ್ವಗಳನ್ನ ನಾವು ನೋಡ್ತಾ ಬರ್ತೀವಿ. ಅವುಗಳು ಯಾವುವು, ಹೇಗೆ, ಏನು ಅನ್ನೋದನ್ನ ನೋಡ್ತಾ ಬರೋಣ. ಎಸ್, ಮೊದಲನೇದಾಗಿ the first principle is it's about what I can say the respect of inherent dignity, individual autonomy, okay, as well as including the freedom to make one's own choices and independence of persons. So ಅಂತರ್ಗತ ಘನತೆಗೆ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ರೆಸ್ಪೆಕ್ಟ್ ಫಾರ್ ಇನ್ಹೆರೆಂಟ್ ಡಿಗ್ನಿಟಿ, individual autonomy is also respected, which is included the freedom to make one's own choices as well as independence of persons. That means there is a need of as well as necessity for every country to give the individual inherent dignity which is required for every human being. ಪ್ರತಿಯೊಬ್ಬ ಜೀವಿಗೆ ಅಂತರ್ಗತ ಘನತೆಗೆ ತಕ್ಕದಾದಂತಹ ಗೌರವವನ್ನು ಕೊಡುವಂತಹ, ಅವರ ಸ್ವಂತ ಆಯ್ಕೆಗಳನ್ನ ಗೌರವಿಸುವಂತಹ, ಅವರ ಸ್ವಾತಂತ್ರ್ಯವನ್ನು ಪ್ರಶ್ನಿಸುವಂತಹ, ಆ ವ್ಯಕ್ತಿಗಳ ಸ್ವಾತಂತ್ರ್ಯ ಸೇರಿದಂತೆ ವೈಯಕ್ತಿಕ ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಅಂಶವನ್ನ ಈ ಮಾರ್ಗದರ್ಶಿ ಸೂತ್ರದಲ್ಲಿ ನಾವು ಕಾಣ್ತೀವಿ. That is what there is a discussion about the guiding principle of Article 3. So there should be a respect of inherent dignity, individual autonomy, including the freedom to make one's own choices. That was actually discussed under Article 3. That is 8 guided principle. That is the first one. The second one is there should not be any discrimination. Non-discrimination principle should have to be followed ಅಂತ. ಸಾಮಾನ್ಯವಾಗಿ ತಾರತಮ್ಯ ರಹಿತವಾದ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಸಹ ಮುಕ್ತವಾದ ಅವಕಾಶವನ್ನು ಕಲ್ಪಿಸಬೇಕನ್ನೋದು 2ನೇ ಪ್ರಮುಖವಾದಂತಹ ಮಾರ್ಗದರ್ಶಿ ಸೂತ್ರ ಆಗಿತ್ತು. ಒಂದು ವೇಳೆ ಯಾವುದೇ ರಾಷ್ಟ್ರ ಲಿಂಗ, ಜಾತಿ, ಭೇದ ಅಥವಾ ಯಾವುದೋ ಒಂದು ಅಂಶದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಹ ಅವಕಾಶಗಳು ಕಂಡುಬಂದ್ರೆ ಅಥವಾ ಸನ್ನಿವೇಶಗಳು ಕಂಡುಬಂದ್ರೆ ಆ ರಾಷ್ಟ್ರಗಳ ಮೇಲೆ ಮುಲಾಜಿಲ್ಲದೆ ಯಾವುದೇ ರೀತಿಯ ಅಂಶಗಳನ್ನ ಪರಿಗಣಿಸದೆ ಆ ರಾಷ್ಟ್ರದ ಮೇಲೆ ವ್ಯವಸ್ಥಿತವಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತಹ ಅನಿವಾರ್ಯತೆ ವಿಶ್ವಸಂಸ್ಥೆಗೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. If suppose any country in the world are not giving justice to any disables as far disability is considered, or if they are doing the principles of discrimination in any point of view, right? It may be from the point of education, employment, or their personal life. So such countries will be disqualified from United Nations Organization membership, as well as they will not be given any type of funds for the development of any programs in their respective countries. Okay, ತಾರತಮ್ಯ ರಹಿತವಾದಂತಹ ಆಡಳಿತವನ್ನು ಮಾಡುವಂತಹ ಜವಾಬ್ದಾರಿ ಪ್ರತಿ ರಾಷ್ಟ್ರಕ್ಕಿದೆ ಅನ್ನುವಂತಹ ಒಂದು ಅಂಶವನ್ನ 2ನೇ ಒಂದು ಮಾರ್ಗದರ್ಶಿ ತತ್ವದಲ್ಲಿ ನಾವು ನೋಡಬಹುದು. ಅಂದ್ರೆ when I used to sign as a member of the country, ಒಂದು ರಾಷ್ಟ್ರ ಈ ಒಂದು ವಿಶ್ವಸಂಸ್ಥೆಯ ಒಡಂಬಡಿಕೆಗೆ ಅನುಗುಣವಾಗಿ ಸಹಿ ಮಾಡಿದಾಗ ಅದರ ಕಾಯ್ದೆಗಳಿಗೆ, ಆ ಕಾನೂನುಗಳಿಗೆ, ಆ ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಅದಕ್ಕನುಗುಣವಾಗಿ ಯಾವುದೇ ರಾಷ್ಟ್ರ ಒಂದು ವೇಳೆ ಈ ಒಂದು ಟ್ರೀಟಿಗೆ ಬಂದ್ರೆ, ಈ ಒಂದು ಒಪ್ಪಂದಕ್ಕೆ ಬಂದಾಗ ಅಲ್ಲಿ ತನ್ನ ದೇಶದ ಒಳಗಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಗೆ ತಾರತಮ್ಯ ಮಾಡುವುದಿಲ್ಲ ಎನ್ನುವಂತಹ ಒಂದು ಒಡಂಬಡಿಕೆಯನ್ನ ಹೊಂದಬೇಕಾಗುತ್ತೆ. 2ನೇ ಮಾರ್ಗದರ್ಶಿ ತತ್ವ ಅದಾಗಿತ್ತು. 3ನೇದಾಗಿ there is a full and effective participation and inclusion in the society. ಸಮಾಜದಲ್ಲಿಯೂ ಸಹ ಪೂರ್ಣ ಮತ್ತು ಪರಿಣಾಮಕಾರಿಯಾದ ಭಾಗವಹಿಸುವಿಕೆಯನ್ನ ಮತ್ತು ಅದರ ಸೇರ್ಪಡೆಯನ್ನ ಗಮನಿಸಬೇಕು ಅನ್ನುವಂಥ ಒಂದು ಪ್ರಮುಖ ತತ್ವವನ್ನ ಈ ಒಂದು ಸಮ್ಮೇಳನ ಕೊಡ್ತದೆ ಎಲ್ಲ ರಾಷ್ಟ್ರಗಳಿಗೆ, ಅದರ ಒಡಂಬಡಿಕೆಗೆ ಒಳಪಟ್ಟಂತ ರಾಷ್ಟ್ರಗಳಿಗೆ. So there should be an effective participation as well as inclusion in the society. There should be a full support for such abilities as far as this act is considered. ಸೊ ಸಮಾಜದಲ್ಲಿ ಈ ರೀತಿಯ ಮಕ್ಕಳನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ವ್ಯವಸ್ಥಿತ ಕ್ರಮಗಳಲ್ಲಿ ಜೋಡಿಸುವಂತಹ, ಅವರನ್ನ ಒಳಪಡಿಸುವಂತಹ, ಅವರನ್ನ ಪಾಲ್ಗೊಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ಳುವಂತಹ ಚಟುವಟಿಕೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಈ ಒಂದು ಅಂಶವನ್ನ ನಾವು ಕಾಣಬಹುದು. ಅಂದ್ರೆ ಸಮಾಜದಲ್ಲಿ
ಪೂರ್ಣ ಪ್ರಮಾಣದ ಭಾಗವಹಿಸುವಿಕೆ ಆ ವ್ಯಕ್ತಿಗಳಿಂದನೂ ಆಗಬೇಕು. ಪರಿಣಾಮಕಾರಿಯಾದ ಭಾಗವಹಿಸುವಿಕೆ ಮತ್ತು ಅವರನ್ನು ಸೇರ್ಪಡಿಸುವಂತಹ ಕಾರ್ಯಕ್ರಮಗಳು ಯಥಾವತ್ತಾಗಿ ಯಥೇಚ್ಛವಾಗಿ ನಡೀಬೇಕು. ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನ, ಯಾವುದೇ ರೀತಿಯ ಅನಾನುಕೂಲತೆಯನ್ನು ಸೃಷ್ಟಿಸುವಂತಹ ಕಾರ್ಯವನ್ನು ಯಾವುದೇ ರಾಷ್ಟ್ರ ಮಾಡಬಾರದು. ಒಂದು ವೇಳೆ ಆ ರೀತಿಯ ಕ್ರಮಗಳನ್ನ ಯಾವುದೇ ರಾಷ್ಟ್ರ ಮಾಡಿದ್ದು ಕಂಡು ಬಂದದ್ದೇ ಆದರೆ ಆ ರಾಷ್ಟ್ರದ ಮೇಲೆ ನೇರವಾಗಿ ಕ್ರಮ ಕೈಗೊಳ್ಳುವಂತಹ ಅಧಿಕಾರ ಈ ಒಂದು ಕಾಯ್ದೆಗೆ ಇದೆ ಅನ್ನುವಂತಹದ್ದನ್ನು ನಾವು ಪ್ರತಿ ರಾಷ್ಟ್ರಗಳು ಗಮನಿಸಬೇಕು. ನಾಲ್ಕನೇ ಗೈಡಿಂಗ್ ಪ್ರಿನ್ಸಿಪಲ್ ಅಂದ್ರೆ ದ ಫೋರ್ತ್ ಗೈಡಿಂಗ್ ಪ್ರಿನ್ಸಿಪಲ್ ದಟ್ ವಾಸ್ ಆಕ್ಚುಲಿ ಡಿಸ್ಕಸ್ಡ್ ಇನ್ ದಿಸ್ ಕನ್ವೆನ್ಷನ್ ರೈಟ್ ಆಫ್ ಆಕ್ಟ್ ಈಸ್ there should be a respect for difference and acceptance of persons with disabilities as a part of human diversity and humanity. As we know that we are all living in the same society, but too we are differ with each other. ಜಗತ್ತಿನಲ್ಲಿ ನಾವೆಲ್ಲರೂ ಒಂದೇ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ ಅಂತಂದ್ರೂ ಸಹ ನಮ್ಮಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ, ಬಹಳಷ್ಟು ಅಂಶಗಳಲ್ಲಿ ನಾವು ವೇರಿಯೇಷನ್ಸ್ ಅನ್ನು ಇರುವುದನ್ನು ಕಾಣ್ತೀವಿ. And there is such availability, when there are such opportunities, even as per disability is considered, there are some variations. ಅಂಗವಿಕಲತೆಗೆ ಸಂಬಂಧಪಟ್ಟಂಗೆ ಮಾತಾಡೋದು ಸಹ ಅಂಗವಿಕಲರಲ್ಲಿ, ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಲ್ಲಿಯೂ ಸಹ ಬಹಳಷ್ಟು ವೈವಿಧ್ಯತೆಗಳಿದೆ, ವಿಭಿನ್ನವಾದಂತಹ ಅಂಶಗಳನ್ನ ನಾವು ಕಾಣ್ತೀವಿ. ಈ ರೀತಿಯ ಮಾನವ ವೈವಿಧ್ಯತೆ ಮತ್ತು ಮಾನವೀಯತೆಯ ಭಾಗವಾಗಿ, ಅವರನ್ನ ಮಾನವೀಯತೆಯ ಭಾಗವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ವ್ಯತ್ಯಾಸಗಳನ್ನು ಗುರುತಿಸುವಂತಹ ಮತ್ತು ಅವರನ್ನ ಅವರದೇ ರೀತಿಯಲ್ಲಿ ಸ್ವೀಕಾರ ಮಾಡುವಂತಹ ಗೌರವ ಅವಕಾಶದ ಸಮಾನವನ್ನ ಕಲ್ಪಿಸಬೇಕು ಅನ್ನುವಂತ ಒಂದು ಮಹತ್ತರವಾದಂತಹ ವಿಚಾರವನ್ನು ನಾಲ್ಕನೇದಾಗಿ ಅವರು ಹೇಳ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಆತನು ಹೊಂದಿರುವಂತಹ ಅಂಗವೈಕಲ್ಯತೆ ಅಂದ್ರೆ ದೃಷ್ಟಿದೋಷ, ಶ್ರವಣ ದೋಷ, ವಾಗ್ದೋಷ ಅಥವಾ ದೈಹಿಕ ದುರ್ಬಲತೆ ಅಥವಾ ಮಾನಸಿಕ ನ್ಯೂನತೆ ಆಧಾರದ ಮೇಲೆ ಆತನನ್ನ ಯಾವುದೇ ರೀತಿಯಾಗಿ ಅವಗಣನೆ ಮಾಡುವಂಗಿಲ್ಲ, ಹೀಯಾಳಿಸುವಂತಿಲ್ಲ. ಆತನಿಗೆ ಅಥವಾ ಅವಳಿಗೆ ಬೇಕಾದಂತಹ ಎಲ್ಲ ರೀತಿಯ ಗೌರವವನ್ನ, ಮನೋಭಾವನೆಯನ್ನ, ಮಾನವೀಯತೆಯ ದೃಷ್ಟಿಯಿಂದ ನೋಡಿ ಅವರನ್ನು ಅದೇ ರೀತಿಯಾಗಿ ಸ್ವೀಕಾರ ಮಾಡಿ ಅವರಿಗೆ ಬೇಕಾದಂತಹ ಯಥೇಚ್ಛವಾದಂತಹ ವಾತಾವರಣವನ್ನ, ಅವರು ಬದುಕಲಿಕ್ಕೆ ಬೇಕಾದಂತಹ ಸುವ್ಯವಸ್ಥಿತವಾದಂತಹ ಎಲ್ಲ ರೀತಿಯ ಅವಕಾಶಗಳನ್ನು ಕಲ್ಪಿಸಬೇಕೆನ್ನುವಂತಹ ಒಂದು ವಿಶೇಷವಾದಂತಹ ಪ್ರಕಲ್ಪನೆಯನ್ನ ಈ ಒಂದು ಸಮ್ಮೇಳನದಲ್ಲಿ ಮಂಡಿಸ್ತಾರೆ ಮತ್ತು ಅದನ್ನು ಜಾರಿಗೆ ತರಬೇಕೆನ್ನುವಂತಹ ನಿಟ್ಟಿನಲ್ಲಿ ಕೆಲಸಗಳು ಆಗ್ತವೆ. There should be respect for difference as well as acceptance of those persons with disabilities as part of human diversity and humanity is considered. There should not be any such discrimination in the humanity. Though they are suffering with any problem, like some students may be suffering with the physical disability, okay, visual impairment, hearing impairment, speech problems, or mental retardation, or any sort of problems in their physiological condition is considered. So we need to respect them. We should have to accept what they are, and we should have to give the respect for those disabilities. We should not discriminate. We should not blame them as per their disability is considered. ಅವರು ಹೊಂದಿರುವಂತಹ ಅಂಗವೈಕಲ್ಯತೆಯನ್ನು ನಾವು ಹೇಳಿಸುವಂತ ಅವಕಾಶ ಯಾರಿಗಿಲ್ಲ. ಒಂದು ವೇಳೆ ಆ ರೀತಿ ಹೇಳಿಸುವಂತ ಕ್ರಮಗಳು ಕಂಡುಬಂದಾದರೆ ಅಂತಹ ವ್ಯಕ್ತಿಗಳ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. If any person is doing such mischievous things, that if anybody is blaming, scolding, or taunting the disabled people as per their disability is considered, such people may be threatened with the legal punishments. So there are such provisions in the Constitution at the international as well as the national level of legalities is considered, that we will study in legal provisions of this unit. Anyhow, so that is how we need to respect everybody in the society. Next is point number 5. Guiding principle of this act is there should be an equality of opportunity. ಅವಕಾಶಗಳನ್ನು ಕೊಡಬೇಕಾದ್ರೆ ಅವರಿಗೆ ಮುಕ್ತವಾದಂತಹ ಅವಕಾಶಗಳನ್ನ, ಸಮಾನವಾದಂತಹ ಅವಕಾಶಗಳನ್ನು ಕೊಡುವಂತಹ ಜವಾಬ್ದಾರಿ ಪ್ರತಿ ರಾಷ್ಟ್ರದ್ದಾಗಿರಬೇಕು ಅನ್ನುವಂಥ ಒಂದು ಅಂಶವನ್ನು ನಾವು ಗಮನಿಸಬೇಕು. We should see that there should be a proper type of opportunity for everybody. So visual impairment based on their capacity, hearing impairment, okay, speech problem, mental disorder, physical disability. If these kind of people you can see in any type of education, employment, or any type of surveillance is considered, you need to treat them equally like what you are treating, how you are treating like the normal one. ಸಾಮಾನ್ಯ ಜನರನ್ನು ನೀವು ಯಾವ ರೀತಿ ಪರಿಗಣಿಸ್ತೀರಿ ಅದೇ ರೀತಿಯಾಗಿ ಅವರಿಗೆ ಇರುವಂತಹ ಸೌಲಭ್ಯ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ಅವರಿಗೆ ಶಿಕ್ಷಣವನ್ನು ನೀಡುವುದಾಗಲಿ, ಉದ್ಯೋಗವನ್ನು ನೀಡುವುದಾಗಲಿ, ಉದ್ಯೋಗವನ್ನು ನೀಡಿದಾಗ ಕೆಲಸವನ್ನು ಹಂಚುವುದಾಗಲಿ, ಅವರ ಕಾರ್ಯಕ್ಷಮತೆಗೆ ಅನುಗುಣವಾಗಿ ಅವರಿಗೆ ಸೂಕ್ತವಾದಂತಹ, ಅವರಿಗೆ ಮಾಡಲು ಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ನೀಡಿ ಅವರಿಂದ ಅದ್ಭುತವಾದದನ್ನ ಅಪೇಕ್ಷಿಸುವಂತಹ ಒಂದು ಕೆಲಸವನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಾಡಬೇಕು ಅನ್ನುವಂಥ ಒಂದು ಅಂಶವನ್ನ ನಾವು ಇದರಲ್ಲಿ ಕಾಣ್ತೀವಿ. ಸೊ ಅವಕಾಶಗಳನ್ನು ನೀಡಬೇಕಾದ್ರೆ ಅವರಿಗೆ ಸಮಾನವಾದಂತಹ ಅವಕಾಶಗಳನ್ನು ನೀಡಬೇಕು ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು.
Next is accessibility. So whatever the policies and the programs which are supposed to be carried out in any country, they should be accessible. ಅವುಗಳು ಸಾಮಾನ್ಯವಾಗಿ ಪ್ರವೇಶಿಸುವಂತಿರಬೇಕು. ಆ ಮಕ್ಕಳಿಗೆ, ಆ ವಿದ್ಯಾರ್ಥಿಗಳಿಗೆ, ಆ ತೊಂದರೆಯಿಂದ ಬಳಲ್ತಾ ಇರುವಂತಹ ಏನು ಅಂಗವೈಕಲ್ಯದಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ಅಥವಾ ಮಕ್ಕಳು, ಅವರಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡಬಾರ್ದು. ಅಂದ್ರೆ ಅವರಿಗೆ ಅವು ಸರಳವಾಗಿ, ಸುಲಭವಾಗಿ ಸಿಗುವಂತಿರಬೇಕು ಮತ್ತು ಅವುಗಳನ್ನು ಅವರು ಅನುಭವಿಸುವಂತಿರಬೇಕು. ದೇ ಶುಡ್ ಬಿ ಈಸಿಲಿ ಅಕ್ಸೆಸಿಬಲ್ ಫಾರ್ ದೋಸ್ ಡಿಸೇಬಲ್ಸ್ ಹೂ ಆರ್ ಆಕ್ಚುಲಿ ಇನ್ ನೀಡ್ ಆಫ್ ಇಟ್. ಯಾರಿಗೆ ಅದರ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ, ಅಂತಹ ವ್ಯಕ್ತಿಗಳಿಗೆ ಸುಲಭವಾಗಿ ಅವುಗಳನ್ನು ಪ್ರವೇಶಿಸಿ ಅವುಗಳನ್ನು ಅನುಭವಿಸುವಂತಹ ಅಥವಾ ಅವುಗಳ ಮೂಲಕ ತಮ್ಮ ಹಕ್ಕುಗಳನ್ನು ಚಲಾಯಿಸುವಂತಹ ಎಲ್ಲ ರೀತಿಯ ಮುಕ್ತ ಅವಕಾಶಗಳನ್ನು ಅಥವಾ ಸೌಲಭ್ಯಗಳನ್ನು ಕೊಡಬೇಕು. ಹಾಗಾಗಿನೇ ನಾವು ಬಸ್ನಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನೋಡ್ತೀವಿ, ಉದ್ಯೋಗದಲ್ಲಿ ನೋಡ್ತೀವಿ, ಶಿಕ್ಷಣದಲ್ಲಿ ನೋಡ್ತೀವಿ. ಪ್ರತಿ ಹಂತದಲ್ಲಿಯೂ ಸಹ ಅವ್ರಿಗೆ ಬೇಕಾದಂತಹ ಎಲ್ಲ ರೀತಿಯ ಅವಕಾಶಗಳನ್ನ ಕಲ್ಪಿಸುವುದನ್ನ ಪ್ರತಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗಿರುವಂತಹ ಅವಕಾಶಗಳ ಬಗ್ಗೆ ನಾವು ತಿಳಿಯಬಹುದು. ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಕ್ಟ್ guiding principle is considered. Next is equality between men and women. Again, there should not be any discrimination as per gender issues are considered. ಲಿಂಗ ಅಂಶವನ್ನು ಪರಿಗಣಿಸಿದಾಗ, ಲಿಂಗತ್ವವನ್ನು ಪರಿಗಣಿಸಿದಾಗ ಯಾವುದೇ ರೀತಿಯ ಬದಲಾವಣೆಗಳನ್ನ, ಯಾವುದೇ ರೀತಿಯ ತಾರತಮ್ಯಗಳನ್ನ ನಾವು ಮಾಡಬಾರದು ಅಂತ ಹೇಳಿ ಪರಿಗಣಿಸ್ತೀವಿ. ಓಕೆ, ಈಕ್ವಾಲಿಟಿ ಶುಡ್ ಬಿ ದೇರ್ ಬಿಟ್ವೀನ್ ಮ್ಯಾನ್ ಅಂಡ್ ವುಮೆನ್. ಪುರುಷರು ಮತ್ತು ಮಹಿಳೆಯರ ನಡುವೆ ಸಮಾನತೆಯನ್ನು ಸಾಧಿಸಬೇಕು. ಅಲ್ಲಿ ಪುರುಷರು ಹೆಚ್ಚು, ಮಹಿಳೆಯರು ಕಡಿಮೆ, ಅಥವಾ ಮಹಿಳೆಯರು ಹೆಚ್ಚು, ಪುರುಷರು ಕಡಿಮೆ ಅನ್ನುವಂಥ ಮನೋಭಾವನೆಯನ್ನು ಮಾಡದೆ ಪ್ರತಿ ವ್ಯಕ್ತಿಯು ತಾನು ಹೊಂದಿರುವಂತಹ ಯೋಗ್ಯತೆಯ ಆಧಾರದ ಮೇಲೆ, ಸಾಮರ್ಥ್ಯದ ಆಧಾರದ ಮೇಲೆ ಅವರಿಗೆ ಅವಕಾಶಗಳನ್ನು ಕಲ್ಪಿಸಬೇಕೆ ಹೊರತು ಅವರು ಹೊಂದಿರುವಂತಹ ಅವರು ಯಾವ ಲಿಂಗದಿಂದ ಬಂದಿದ್ದಾರೆ, ಅವರು ಹುಡುಗನು ಹುಡುಗಿನ ಅಥವಾ ಪುರುಷನು ಮಹಿಳೆ ಅನ್ನೋ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಸಮಾನವಾಗಿ ಅವರ ಯೋಗ್ಯತೆಗೆ ಅನುಗುಣವಾಗಿ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಅವಕಾಶಗಳನ್ನು ಕಲ್ಪಿಸಬೇಕನ್ನುವಂಥದ್ದನ್ನ ನಾವು ಈ ಒಂದು ಮಾರ್ಗದರ್ಶಿ ತತ್ವದಲ್ಲಿ 7ನೇದಾಗಿ ನೋಡ್ತೀವಿ. ಆಮೇಲೆ ಕೊನೆಯದಾಗಿ the last guiding principle which was given by Right of Act of 1992 is respect for evaluating capacities of children with disabilities and the respect for the right of children with disabilities to preserve their identities. ಅವರ ಏನು ಗುರುತಿಸುವಿಕೆ ಏನಿದೆ, ವಿಕಲಾಂಗ ಮಕ್ಕಳ ವಿಕಾಸದ ಸಾಮರ್ಥ್ಯಗಳಿಗೆ ಗೌರವ ಮತ್ತು ಅವರ ಗುರುತುಗಳನ್ನು ಕಾಪಾಡಿಕೊಳ್ಳಿಕ್ಕೆ, ಅವರ ಹಕ್ಕುಗಳನ್ನು ಗೌರವಿಸುವಂತದ್ದನ್ನು ಪ್ರತಿಯೊಬ್ಬರು ಮಾಡಬೇಕು. Everyone in the world should have to respect their capacities as well as their identity, though they are of disability section, but they too deserve to preserve their identities. ಅವರ ಗೌರವವನ್ನ, ಅವರ ಏನಂತ ಕರಿತೀವಿ ಗುರುತುಗಳನ್ನ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ಅವಕಾಶಗಳನ್ನ ಅವರಿಗೆ ಸಂವಿಧಾನಬದ್ಧವಾಗಿ ನೀಡಬೇಕನ್ನೋದನ್ನು ನಾವು ಈ ಅಂಶದಲ್ಲಿ ಕಾಣ್ತೀವಿ. So this is what about the element that I need to talk about with you in the form of a Convention of Right of Act 1992. ಇದಿಷ್ಟು 1992ರ ಹಕ್ಕಿನ ಕಾಯ್ದೆ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ.